ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಾರಿ, ಇವತ್ತು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕೆ ಅಂದರೆ ಒಂದು ಸ್ಟ್ರಾಂಗ್ ರೀಸನ್ನಿಂದನೇ. ನನ್ನ ಮಗಳು ಒಂದು ಸಿಂಗಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು ಸ್ಕೂಲಿಂದನೇ. ಅದನ್ನಲ್ಲಿ ರೌಂಡ್ವರೆಗೂ ಹೋಗಿದ್ದಾಳೆ. ಈಗ ಫೈನಲ್ ಕಾಂಪಿಟೇಷನ್ ಆಗ್ತಾಯಿತ್ತು. ಅದಕ್ಕೆ ರೆಡಿ ಮಾಡೋದು, ಮನೆ ಕೆಲಸ ಎಲ್ಲ ಜಾಸ್ತಿ ಇತ್ತು. ಇನ್ನು ವಾಯ್ಸ್ ಓವರು, ಎಡಿಟಿಂಗು, ವಿಡಿಯೋ ಎಡಿಟಿಂಗು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಈಗ ಇದು ಇಂಪಾರ್ಟೆಂಟು ಅಂತ ಅನ್ನಿಸ್ತು. ಸೊ ಅಲ್ಲಿ ನಾವು ಹೇಗೆ ಪ್ರೆಸೆಂಟ್ ಮಾಡ್ತೀವಿ, ಹೇಗೆ ರೆಡಿಯಾಗಿ ಹೋಗ್ತೀವಿ, ಎಷ್ಟು ಪ್ರೆಸೆಂಟೇಬಲ್ ಆಗಿರ್ತೀವಿ, ಅದಕ್ಕೂ ಮಾರ್ಕ್ಸ್ ಇತ್ತು. ಸೊ ಅದಕ್ಕೇ ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಅವಳಿಗೆ ಮ್ಯಾಚಿಂಗ್ ಅದು ಹಾರ ಇರ್ಬೋದು, ಇಯರಿಂಗ್ಸು ಅದನ್ನೆಲ್ಲ ನೋಡಿ ಮೇಕಪ್ ಮಾಡಿ ಎಲ್ಲ ಕಳಿಸಬೇಕಿತ್ತು. ಅದಕ್ಕೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೇ ಆಗಲಿಲ್ಲ. ಇನ್ಫ್ಯಾಕ್ಟ್ ನಿನ್ನೆ ನೈಟ್ವರೆಗೂ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಎಡಿಟ್ ಮಾಡೋಕ್ಕೇ ಟೈಮ್ ಆಗಲಿಲ್ಲ. ನಾನು ವಿತ್ ವಾಯ್ಸ್ ಅವಳದ್ದು ಹಾಕಿದ್ದೀನಿ. ಸುಮಾರು ಜನಕ್ಕೆ ಅವಳು ಹಾಡೋದು, ಅವಳ ವಾಯ್ಸು ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನನ್ನ ಮಗಳ ವಾಯ್ಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನೀವು ನಂಬಲ್ಲ, ನಾನು ಅವಳು ಹಾಡು ಕೇಳಿದ ತಕ್ಷಣ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅಲ್ಲಿ ಜಡ್ಜಸ್ ಕೂಡ ಇವಳು ಹಾಡನ್ನು ಕೇಳಿ ತುಂಬ ಫ್ಯಾಬ್ಯುಲಸ್ ಆಗಿತ್ತು, ಎಕ್ಸಲೆಂಟ್ ಅಂತ ತುಂಬ ಅಪ್ರಿಷಿಯೇಟ್ ಮಾಡಿದ್ರಂತೆ. ಅದನ್ನು ಕೇಳಿ ಇನ್ನೂ ಖುಷಿ ಆಗೋಯಿತು. ನಾನು ಸ್ಕೂಲಲ್ಲೇ ಇದ್ದೆ, ಸ್ಕೂಲ್ ವತಿಯಿಂದನೇ ಹೋಗಿದ್ದಿದ್ದು. 3 ಜನನೂ ಒಂದೇ ಕಾಲೇಜಲ್ಲೇ ಅಲ್ವಾ, ಅಲ್ಲೇ ಬಿಲ್ಡಿಂಗಲ್ಲೇ ಇದ್ದೆ ನಾನು. ಆಮೇಲೆ ನನ್ನ ಕೊಲೀಗೂ ಹೋಗಿದ್ದರು ಅಲ್ಲಿ ಪ್ಲೇಸಿಗೆ, ಕಾಂಪಿಟೇಷನ್ ಪ್ಲೇಸಿಗೆ. ಅವರು ರೆಕಾರ್ಡ್ ಮಾಡಿ ಕಳಿಸಿದ್ರು. ಕೇಳಿದ ತಕ್ಷಣ ನಾನು ನಿಜವಾಗ್ಲೂ ಗೊತ್ತಾ, ಅದು ಯಾವ ಪೇರೆಂಟ್ಸ್ಗನ ಅಷ್ಟೇ ಅವ್ರ ಮಕ್ಕಳು ಏನೋ ಒಂದು ಚಿಕ್ಕ ಪುಟ್ಟದೇ, ಇದೇನೋ ದೊಡ್ಡದು ಅಂತ ಹೇಳಲ್ಲ, ಬಟ್ ನಾನು ಅವ್ರು ಚಿಕ್ಕದನ್ನು ಅಚೀವ್ ಮಾಡಿದ್ರು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿಬಿಡ್ತೀನಿ. ಅದು ಖುಷಿಯಿಂದ ಕಣ್ಣೀರು ಅಂತಾರಲ್ಲ, ಆ ಥರ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು. ಅದೊಂದು ರೀಸನ್ಗೆ. ಇನ್ನೊಂದು ರೀಸನ್ ಏನು ಅಂದರೆ, ಈ ಹಾಡು ಕೂಡ ಆ ಥರನೇ ಇದೆ. ಲಾಸ್ಟಲ್ಲಿ ಸ್ವಲ್ಪ ಹೈ ನೋಟ್ಸ್ ಎಲ್ಲ ಬರುತ್ತೆ, ತುಂಬ ಹೈಯಾಗಿ ಹಾಡೋದೆಲ್ಲ ಇರುತ್ತೆ. ಒಂಥರ ಗೂಸ್ ಬಂಪ್ಸ್ ಥರ ಬಂದ್ಬಿಡುತ್ತೆ. ಗೊತ್ತಿಲ್ದಂಗೆ ನಾವು ಹಾಡಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ. ಸೊ ಇದು ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಲ್ಯಾಗ್ ಆಗಿದೆ. ಲ್ಯಾಗ್ ಅಂದರೆ ಅವಳು ಲಿಪ್ಸಿಂಗಿಗೂ ಇದಕ್ಕೂ ವಾಯ್ಸ್ಗೂ ಸ್ವಲ್ಪ ಮ್ಯಾಚ್ ಆಗೋಲ್ಲ. ಯಾಕೆಂದರೆ ವಿಡಿಯೋ ಫುಲ್ಲು ಮೊಬೈಲು ತುಂಬ ಸ್ಟೋರೇಜ್ ಆಗೋಗಿತ್ತಂತೆ, ಅದಕ್ಕೆ ಸ್ವಲ್ಪ ಏನೋ ಇದಿದೆ. ಬಟ್ ಹಾಡನ್ನು ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನನ್ನಂತೂ 100% ಶೋರು. ಸೊ ರಿಸಲ್ಟ್ ಬಂದಾದಮೇಲೆ ಏನಾಯಿತು ಅಂತ ಹೇಳ್ತೀನಿ. ಈಗಂತೂ ಹಾಡನ್ನು ಎಂಜಾಯ್ ಮಾಡಿ. ಡೈಲಿ ವ್ಲಾಗು ನಾನು ನೆಕ್ಸ್ಟ್ ನಾಳೆನೋ ಆದರೆ ನಾಳಿದ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋಗಂತೂ ತುಂಬಾ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏಕೆಂದರೆ ನನ್ನ ಮಗಳು ಹಾಡಿದ್ದಾಳಲ್ವ, ನನ್ನ ವೀಡಿಯೋಗೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲ. ನನ್ನ ಮಗಳಿಗೆ ಕಮೆಂಟ್ಸ್ ಎಲ್ಲ ತೋರಿಸ್ತೀನಿ, ಅವಳಿಗೂ ಒಂಥರ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಹಿಂದೆನೂ ಈ ಥರ ಹಾಡಿದ್ಲು. ಗಣೇಶ ಫೆಸ್ಟಿವಲ್ಗೆ ಹಾಡು ಹಾಕಿದ್ದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೆ. ಸುಮಾರು ಜನ ಇಷ್ಟಪಟ್ಟಿದ್ದೀರಾ. ಆ ಕಮೆಂಟ್ಸ್ ಎಲ್ಲ ಅವಳಿಗೆ ತೋರಿಸಿದ್ಮೇಲೆ ಅವಳು ಎಷ್ಟು ಖುಷಿಪಟ್ಲು ಅಂದರೆ, ಅಮ್ಮ ಎಷ್ಟು ಜನ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ದಾರಮ್ಮ, ಖುಷಿ ಆಯಿತು ಅಂತ ಖುಷಿಪಟ್ಲು. ಸೊ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಇವತ್ತು ಮುತ್ತುಕಾಡು ವೆಂಕಟ ಸುಬ್ಬಯ್ಯರಾವರು ರಚಿಸಿರುವ ಮೋಹನ ರಾಗ ಕೃತಿಯನ್ನು ಹಾಡುತ್ತಿದ್ದೇನೆ.
ಕೃಷ್ಣ Krishna